ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯ 12ರಲ್ಲಿ ಬರುವ ಅಭ್ಯಾಸ 12.1ರ ಮೊದಲನೇ, ಎರಡನೇ ಮತ್ತು ಮೂರನೇ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಅಭ್ಯಾಸ 12.1ರ ಲೆಕ್ಕಗಳನ್ನು ಬಿಡಿಸುವುದಕ್ಕಿಂತ ಪೂರ್ವದಲ್ಲಿ ನಾವು ವರ್ಗಘನ, ಆಯತಘನ, ಸಿಲಿಂಡರ್, ಶಂಕು, ಗೋಳ ಮತ್ತು ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಏಕೆಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯದಲ್ಲಿ ಬರುವಂಥ ಎಲ್ಲ ಲೆಕ್ಕಗಳು ಈ ಸೂತ್ರಗಳ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಈ ಸೂತ್ರಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ತದನಂತರ ಆ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಸೂತ್ರವನ್ನು ಡೀಟೇಲ್ ಆಗಿ ಅಂದರೆ ವಿವರವಾಗಿ ಚರ್ಚೆ ಮಾಡೋಣ. ಮೊದಲಿಗೆ ನಾವು ವರ್ಗಘನ ಅಥವಾ ಚೌಕಘನದ ಸೂತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಾನಿಲ್ಲಿ ಕೈಲಿ ಇಟ್ಕೊಂಡಿನಲ್ಲ, ಇದೊಂದು ಚೌಕ ಅಥವಾ ವರ್ಗಘನವಾಗಿದೆ. ಯಾವುದೇ ಒಂದು ಚೌಕಘನ ಅಥವಾ ವರ್ಗಘನದಲ್ಲಿ ಅಷ್ಟು 6 ಮುಖಗಳಿರುತ್ತವೆ. ಇಲ್ಲಿ ಪ್ರತಿಯೊಂದು ಮುಖಗಳು ಚೌಕ ಅಥವಾ ವರ್ಗದ ಆಕಾರದಲ್ಲಿರುತ್ತದೆ. ಹಾಗೆ ಈ ಪ್ರತಿಯೊಂದು ಮುಖದ ವಿಸ್ತೀರ್ಣಗಳು ಸಮನಾಗಿರುತ್ತವೆ. ಹಾಗೆ ಈ ಚೌಕಘನದಲ್ಲಿ ಅಷ್ಟು 12 ಅಂಚುಗಳಿವೆ. ಈ ಅಂಚುಗಳ ಅಳತೆಗಳೆಲ್ಲ ಏನಾಗಿದೆ ಅಂದರೆ ಸಮನಾಗಿದೆ. ಈ ಚೌಕದ ಒಂದು ಅಂಚಿನ ಉದ್ದವನ್ನು ನಾನು ಎ ಆಗಿ ತೆಗೆದುಕೊಂಡರೆ ಈ ಉಳಿದ ಎಲ್ಲ ಅಂಚುಗಳ ಉದ್ದವೂ ಸಹ ಇಲ್ಲಿ ಎ ಆಗಿರುತ್ತದೆ. ಹೀಗೆ ನಾವು ಈ ವರ್ಗ ಅಥವಾ ಚೌಕಘನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡ ನಂತರ ನಾವೀಗ ವರ್ಗಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಸೂತ್ರವನ್ನು ಬರೆಯೋಣ. ಮೊದಲಿಗೆ ನಾವು ಈ ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯೋಣ. ಈ ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಚೌಕಘನದ ಕೆಳಬದಿ ಇರುವ ಚೌಕಮುಖ, ಅದೇ ರೀತಿ ಮೇಲ್ಭಾಗದಲ್ಲಿರುವ ಚೌಕಮುಖವನ್ನು ಬಿಟ್ಟುಕೊಂಡು ಈ ಪಾರ್ಶ್ವದಲ್ಲಿರುವ 4 ಮುಖಗಳ ವಿಸ್ತೀರ್ಣವಾಗಿದೆ. ಇಲ್ಲಿ ಈ 4 ಮುಖಗಳು ಚೌಕಾಕಾರದಲ್ಲಿರೋದ್ರಿಂದ ಅಂದರೆ ವರ್ಗಾಕಾರದಲ್ಲಿರೋದ್ರಿಂದ ಪ್ರತಿಯೊಂದು ಮುಖದ ವಿಸ್ತೀರ್ಣವು ಏದ ವರ್ಗ ಆಗಿರೋದ್ರಿಂದ 4 ಮುಖಗಳ ವಿಸ್ತೀರ್ಣವು ಇಲ್ಲಿ 4 ಏದ ವರ್ಗವಾಗುತ್ತದೆ. ಹಾಗಾಗಿ ಈ ಚೌಕಘನ ಅಥವಾ ವರ್ಗಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಏದ ವರ್ಗ ಪ್ಲಸ್ ಏದ ವರ್ಗ ಪ್ಲಸ್ ಏದ ವರ್ಗ ಪ್ಲಸ್ ಏದ ವರ್ಗ 4 ಏದ ವರ್ಗವಾಗುತ್ತದೆ. ಅಂದರೆ 4 ಗುಣಿಸು ಎ ಅಂದರೆ ಬಾಹುವಿನ ವರ್ಗವಾಗುತ್ತದೆ. ಇದೇ ರೀತಿ ಈ ಚೌಕಘನದ ಅಥವಾ ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಚೌಕಘನದಲ್ಲಿರುವ 6 ಮುಖಗಳ ವಿಸ್ತೀರ್ಣವಾಗಿದೆ. ಇಲ್ಲಿ ಪ್ರತಿಯೊಂದು ಮುಖವು ಚೌಕಾಕಾರ ಅಥವಾ ವರ್ಗಾಕಾರದಲ್ಲಿರೋದ್ರಿಂದ ಪ್ರತಿ ಮುಖದ ವಿಸ್ತೀರ್ಣವು ಎ ವರ್ಗ ಆಗಿರೋದ್ರಿಂದ ಅಂದರೆ ಬಾಹು ಗುಣಿಸು ಬಾಹು ಆಗಿರೋದ್ರಿಂದ ಇಲ್ಲಿ ಈ ಚೌಕಘನದ ಅಷ್ಟು ಪೂರ್ಣ ಮೇಲ್ಮೈ ವಿಸ್ತೀರ್ಣವು 6 ಮುಖಗಳಿದ್ದಾವೆ. 6 ಗುಣಿಸು ಪ್ರತಿಯೊಂದು ಮುಖದ ವಿಸ್ತೀರ್ಣ ಏದ ವರ್ಗ ಅಂದರೆ ಎ ಇಸ್ ಈಕ್ವಲ್ ಟು 6 ಏದ ವರ್ಗವಾಗುತ್ತದೆ. ಹಾಗೆ ಘನಫಲವನ್ನು ಇಂಗ್ಲೀಷ್ನಲ್ಲಿ ವಾಲ್ಯೂಮ್ ಅಂತ ಹೇಳುವುದರಿಂದ ಘನಫಲವನ್ನು ವಿ ಸಂಕೇತಾಕ್ಷರದಿಂದ ಸೂಚಿಸಲಾಗುತ್ತದೆ. ಘನದ ಘನಫಲವು ಉದ್ದ ಗುಣಿಸು ಅಗಲ ಗುಣಿಸು ಎತ್ತರವಾಗುತ್ತದೆ. ಇಲ್ಲಿ ಈ ವರ್ಗಘನದ ಉದ್ದ, ಅಗಲ ಮತ್ತು ಎತ್ತರಗಳು ಸಮನಾಗಿರುವುದರಿಂದ ಅಂದರೆ ಎ ಆಗಿರೋದ್ರಿಂದ ಒಂದು ಅಂಚಿನ ಉದ್ದ ಎ ಆಗಿದ್ದರೆ ಉಳಿದ ಅಂಚುಗಳು ಸಹ ಎ ಆಗುವುದರಿಂದ ಇಲ್ಲಿ ಉದ್ದ ಎ, ಅಗಲ ಎ, ಎತ್ತರ ಎ ಆಗುವುದರಿಂದ ಇಲ್ಲಿ ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಅಂದರೆ ಎ ಗುಣಿಸು ಎ ಇದ ಘನವಾಗುತ್ತದೆ. ಆದ್ದರಿಂದ ಇಲ್ಲಿ ವರ್ಗಘನದ ಘನಫಲ ವಿ ಇಸ್ ಈಕ್ವಲ್ ಟು ಏದ ಘನವಾಗುತ್ತದೆ ಅಂದರೆ ಬಾವಿನ ಘನವಾಗುತ್ತದೆ. ಇದೇ ರೀತಿ ನಾವೀಗ ಈ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಸೂತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಾನು ಇಲ್ಲಿ ಕೈಲೇನು ಇಟ್ಕೊಂಡಿನಲ್ಲ, ಇದೊಂದು ಆಯತ ಘನವಾಗಿದೆ. ಈ ಆಯತಘನದ ಉದ್ದ ಎಲ್, ಅಗಲ ಬಿ ಹಾಗೆ ಎತ್ತರ ಎಚ್ ಆದರೆ ಈ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು 2 ಗುಣಿಸು ಎಚ್ ಇಂಟು ಎಲ್ ಪ್ಲಸ್ ಬಿ ಆಗುತ್ತದೆ. ಇಲ್ಲಿ ಎಚ್ ಅಂದರೆ ಈ ಆಯತಘನದ ಎತ್ತರ, ಎಲ್ ಅಂದರೆ ಆಯತಘನದ ಉದ್ದ ಹಾಗೆ ಬಿ ಅಂದರೆ ಆಯತಘನದ ಅಗಲವಾಗಿದೆ. ಹಾಗೆ ಈ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವು 2 ಗುಣಿಸು ಎಲ್ ಎಚ್ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಬಿ ಆಗುತ್ತದೆ. ಅಂದರೆ 2 ಗುಣಿಸು ಉದ್ದ ಗುಣಿಸು ಎತ್ತರ ಪ್ಲಸ್ ಅಗಲ ಗುಣಿಸು ಎತ್ತರ ಪ್ಲಸ್ ಉದ್ದ ಗುಣಿಸು ಅಗಲವಾಗುತ್ತದೆ. ಹಾಗೆ ಈ ಆಯತಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಅಂದರೆ ಎಲ್ ಬಿ ಎಚ್ ಆಗುತ್ತದೆ.
ಸೊ ಹೀಗೆ ನಾವು ಈ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲದ ಸೂತ್ರವನ್ನು ತಿಳಿದುಕೊಂಡ ನಂತರ ನಾವೀಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಸೂತ್ರವನ್ನು ತಿಳಿದುಕೊಳ್ಳೋಣ. ಸೊ ನಾನು ಇಲ್ಲೇನು ಬಿಡಿಸಿದ್ದೇನಲ್ಲ, ಇದೊಂದು ಸಿಲಿಂಡರ್ ಆಕೃತಿಯಾಗಿದೆ. ಇಲ್ಲಿ ಸಿಲಿಂಡರ್ ನಾನು ಕೈಲಿಟ್ಕೊಂಡಿದ್ದೀನಲ್ಲ, ಇದೊಂದು ಸಿಲಿಂಡರ್ ಆಗಿದೆ. ಇಲ್ಲಿ ಸಿಲಿಂಡರ್ನ ಎತ್ತರ h ಆಗಿದ್ದರೆ ಈ ಪಾದವು ವೃತ್ತಾಕಾರದಲ್ಲಿರೋದ್ರಿಂದ, ಸಿಲಿಂಡರ್ ಪಾದವು ವೃತ್ತಾಕಾರದಲ್ಲಿರೋದ್ರಿಂದ ಪಾದದ ತ್ರಿಜ್ಯವು r ಆಗಿದೆ. ಹಾಗೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು 2πr(h) ಆಗುತ್ತದೆ. ಹಾಗೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಪೂರ್ತಿಯಾಗಿ ಮೇಲ್ಭಾಗದ ವಿಸ್ತೀರ್ಣ ಮತ್ತು ಕೆಳಭಾಗದ ವೃತ್ತಾಕಾರದಲ್ಲಿರುವ ವಿಸ್ತೀರ್ಣ ಹಾಗೆ ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಷ್ಟು ಸೇರಿ ಈ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr × r+h ಆಗುತ್ತದೆ. ಇಲ್ಲಿ r ಅಂದರೆ ಪಾದದ ತ್ರಿಜ್ಯ, h ಅಂದರೆ ಸಿಲಿಂಡರ್ನ ಎತ್ತರ, ಹಾಗೆ ಫೈನ ಬೆಲೆ 22/7 ಅಥವಾ 3.14. ಹಾಗೆ ಈ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ v = 5r²h ಆಗುತ್ತದೆ. ಅಂದರೆ ಈ ಸಿಲಿಂಡರ್ ಆಕಾರದಲ್ಲಿರುವ ಈ ಪಾತ್ರೆಯಲ್ಲಿ ಇಳಿಸಬಹುದಾದ ವಸ್ತುವಿನ ಪ್ರಮಾಣವನ್ನು ಕಂಡುಹಿಡಿಯುವ ಸೂತ್ರ 5r²h ಆಗಿದೆ. ಸೊ ಇದಾದ ನಂತರ ನಾವೀಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯುವ ಸೂತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಾನು ಇಲ್ಲಿ ಕೈಲಿ ಇಟ್ಕೊಂಡಿದ್ದೆನಲ್ಲ, ಇದೊಂದು ಶಂಕು ಆಗಿದೆ. ಇದರ ಪಾದವು ವೃತ್ತಾಕಾರದಲ್ಲಿದೆ. ಶಂಕುವಿನ ಈ ಎತ್ತರವನ್ನು ನಾವು ಓರೆ ಎತ್ತರ ಅಂತ ಕರೆಯುತ್ತೇವೆ. ಶಂಕುವಿನ ಈ ಓರೆ ಎತ್ತರವನ್ನು L ಸಂಕೇತಾಕ್ಷರದಿಂದ ಸೂಚಿಸಲಾಗುತ್ತದೆ. ಹಾಗೆ ಪಾದವು ವೃತ್ತಾಕಾರದಲ್ಲಿರೋದ್ರಿಂದ ಪಾದದ ತ್ರಿಜ್ಯವು r ಆಗುತ್ತದೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ಕಂಡುಹಿಡಿಯುವ ಸೂತ್ರವು a = 5rl. ಇಲ್ಲಿ r ಎಂದರೆ ಪಾದದ ತ್ರಿಜ್ಯ, l ಅಂದರೆ ಶಂಕುವಿನ ಓರೆ ಎತ್ತರವಾಗಿದೆ. ಅದೇ ರೀತಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಇಷ್ಟೇ ಬರ್ತದೆ, ಈ ಭಾಗದ ವಿಸ್ತೀರ್ಣ ಅಷ್ಟೇ ಬರ್ತದೆ, ತಳಭಾಗದ ವಿಸ್ತೀರ್ಣ ಬರೋದಿಲ್ಲ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ತಳಭಾಗದ ವೃತ್ತಾಕಾರದಲ್ಲಿರುವ ವಿಸ್ತೀರ್ಣವಾಗಿದೆ. ಹಾಗಾಗಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 5r × r+l ಆಗುತ್ತದೆ. ಅದೇ ರೀತಿ ಈ ಶಂಕುವಿನ ಆಕಾರದ ಈ ಪಾತ್ರೆಯಲ್ಲಿ ಹಿಡಿಸಬಹುದಾದ ವಸ್ತುವಿನ ಪ್ರಮಾಣವನ್ನು ಕಂಡುಹಿಡಿಯಬೇಕಾದರೆ ನಾವು ಇದರ ಘನಫಲವನ್ನು ಕಂಡುಹಿಡಿಯಬೇಕು. ಈ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು v = 3/1 ಆಗಿದೆ. ಸೊ ನಾನು ಇಲ್ಲಿ ಕೈಲಿ ಇಟ್ಕೊಂಡಿದ್ದೀನಲ್ಲ ಈ ಬಾಲ್, ಇದೊಂದು ಗೋಳವಾಗಿದೆ. ಈ ಚಿತ್ರದಲ್ಲೂ ನಾನು ಇಲ್ಲಿ ಬಿಡಿಸ್ಕೊಂಡಿದ್ದೇನೆ. ಸೊ ಇದು ವೃತ್ತವಲ್ಲ, ಬದಲಿಗೆ ಗೋಳ. ನಾವು ವೃತ್ತಕ್ಕೆ ಬಳೆಯನ್ನು ಉದಾಹರಣೆಯಾಗಿ ಕೊಡ್ಬೋದು, ಯಾಕಂದರೆ ವೃತ್ತದ ಒಳಗಡೆ ಟೊಳ್ಳಾದ ಭಾಗ ಇರುತ್ತದೆ, ಆದರೆ ಗೋಳದಲ್ಲಿ ಸಂಪೂರ್ಣ ಈ ರೀತಿ ಆವೃತ್ತ ಭಾಗ ಇರುತ್ತದೆ. ಈ ಗೋಳದ ತ್ರಿಜ್ಯ r ಆಗಿದ್ದರೆ ಈ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಒಂದೇ ಆಗಿದೆ, ಅಂದರೆ ಈ ಭಾಗದ ವಿಸ್ತೀರ್ಣವಾಗಿದೆ. ಈ ಭಾಗದ ವಿಸ್ತೀರ್ಣ ಅಂದರೆ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ a = 4πr² ಆಗುತ್ತದೆ. ಅದೇ ರೀತಿ ಈ ಗೋಳದಲ್ಲಿ ಹಿಡಿಸಬಹುದಾದ ವಸ್ತುವಿನ ಪ್ರಮಾಣವನ್ನು ಕಂಡುಹಿಡಿಯಬೇಕಾದರೆ ನಾವು ಈ ಗೋಳದ ಘನಫಲವನ್ನು ಕಂಡುಹಿಡಿಯಬೇಕು. ಈ ಗೋಳದಲ್ಲಿ ಹಿಡಿಸಬಹುದಾದ ವಸ್ತುವಿನ ಪ್ರಮಾಣ ಅಂದರೆ ಘನಫಲದ ಸೂತ್ರವು v = 4/3πr³ ಆಗುತ್ತದೆ. ಹಾಗೆ ಈ ಗೋಳವನ್ನು ಕಟ್ ಮಾಡಿ ಎರಡು ಭಾಗ ಮಾಡಿದಾಗ, ಈ ರೀತಿ ಭಾಗ ಮಾಡಿದಾಗ ಇದು ಅರ್ಧ ಗೋಳವಾಗುತ್ತದೆ. ಈ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ನೋಡೋಣ. ಈ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಭಾಗದ ವಿಸ್ತೀರ್ಣ ಅಷ್ಟೇ ಬರ್ತದೆ, ಈ ಭಾಗದ ವಿಸ್ತೀರ್ಣ ಬರೋದಿಲ್ಲ. ಈ ಭಾಗ ಯಾವ ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿದೆ. ಈ ಭಾಗದ ವಿಸ್ತೀರ್ಣ ಅಂದರೆ ಪೂರ್ಣಗೋಳದ ಪಾರ್ಶ್ವ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅರ್ಧವಾಗುತ್ತದೆ, ಅಂದರೆ ಈ ಭಾಗದ ವಿಸ್ತೀರ್ಣ ಮಾತ್ರ ಆಗುತ್ತದೆ. ಹಾಗಾಗಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಪೂರ್ಣಗೋಳದ ಅರ್ಧ ಅಂದರೆ 4/2 2πr² ಆಗುತ್ತದೆ. ಹಾಗೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವೆಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಈ ವೃತ್ತಾಕಾರದ ರೂಪದಲ್ಲಿರುವ ಈ ಪಾದದ ವಿಸ್ತೀರ್ಣವಾಗುತ್ತದೆ. ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ 2πr² ಪ್ಲಸ್ ಈ ವೃತ್ತದ ವಿಸ್ತೀರ್ಣ ಎಷ್ಟಾಗ್ತದೆ ಅಂದರೆ 5r². ಈ 2πr² ಪ್ಲಸ್ 5r² ಎಷ್ಟಾಗ್ತದೆ? 3πr² ಆಗುತ್ತದೆ. ಹಾಗಾಗಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತದ ವಿಸ್ತೀರ್ಣ 3πr² ಆಗುತ್ತದೆ. ಹಾಗೆ ಅರ್ಧಗೋಳದಲ್ಲಿ ಇಳಿಸಬಹುದಾದ ವಸ್ತುವಿನ ಪ್ರಮಾಣ ಅಂದರೆ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರದ ಅರ್ಧವಾಗಿರುತ್ತೆ. ಅಂದರೆ ಗೋಳದ ಅರ್ಧವೇ ಅರ್ಧಗೋಳವಾಗಿರೋದ್ರಿಂದ ಪೂರ್ಣಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರದ ಅರ್ಧವೇ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವಾಗುತ್ತದೆ. ಪೂರ್ಣಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 4/3 5r³ ಆಗಿದ್ದರೆ
ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಇಲ್ಲಿ 4ರ ಅರ್ಧ 2/3 πr³ ಆಗುತ್ತದೆ. ಹೀಗೆ ನಾವು ವರ್ಗಘನ, ಆಯತಘನ, ಸಿಲಿಂಡರ್, ಶಂಕು, ಗೋಳ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯುವ ಸೂತ್ರದ ಬಗ್ಗೆ ತಿಳಿದುಕೊಂಡ ನಂತರ ನಾವೀಗ ಅಭ್ಯಾಸದ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ. ಅಭ್ಯಾಸ 12.1ರ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಬಿಡಿಸಲು ನಮಗೆ ವರ್ಗ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಹಾಗೆ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಈ ಎರಡು ಸೂತ್ರಗಳು ನೆನಪಿರಲೇಬೇಕು. ಸೊ ನಾವೀಗ ಈ ಎರಡೂ ಸೂತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ತದನಂತರ ಪ್ರಶ್ನೆಯಲ್ಲಿ ಕೇಳಿರುವ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ವರ್ಗ ಘನಾಕೃತಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸೊ ನನ್ನ ಕೈಲೇನಿದೆಯಲ್ಲ ಇದು ವರ್ಗ ಘನಾಕೃತಿಯಾಗಿದೆ. ಸೊ ಇದನ್ನೇ ನಾನಿಲ್ಲಿ ಬಿಡಿಸಿಕೊಂಡಿದ್ದೇನೆ. ಈ ವರ್ಗ ಘನಾಕೃತಿಯನ್ನು ಚೌಕ ಘನಾಕೃತಿ ಅಂತಲೂ ಕರೆಯಲಾಗ್ತದೆ. ಏಕೆಂದರೆ ಈ ಚೌಕ ಘನಾಕೃತಿ ಅಥವಾ ಈ ವರ್ಗ ಘನಾಕೃತಿಯ 6 ಮುಖಗಳು ವರ್ಗ ಅಥವಾ ಚೌಕದ ರೂಪದಲ್ಲಿದ್ದು 6 ಮುಖಗಳ ವಿಸ್ತೀರ್ಣಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಹಾಗೆ ಯಾವುದೇ ಒಂದು ಘನಾಕೃತಿಯು ಅಷ್ಟು 3 ಆಯಾಮಗಳನ್ನು ಹೊಂದಿರುತ್ತದೆ. ಅವುಗಳೆಂದರೆ ಉದ್ದ, ಅಗಲ ಮತ್ತು ಎತ್ತರ. ಅದೇ ರೀತಿ ಈ ವರ್ಗ ಘನಾಕೃತಿಯು ಸಹ 3 ಆಯಾಮಗಳನ್ನು ಹೊಂದಿದೆ, ಉದ್ದ, ಅಗಲ ಮತ್ತು ಎತ್ತರ. ಈ ವರ್ಗ ಘನಾಕೃತಿಯ ವಿಶೇಷತೆ ಏನೆಂದರೆ ಈ ವರ್ಗ ಘನಾಕೃತಿಯ ಉದ್ದ, ಅಗಲ ಮತ್ತು ಎತ್ತರಗಳು ಏನಾಗಿರ್ತವೆ, ಯಾವಾಗಲೂ ಸಮನಾಗಿರುತ್ತವೆ. ಹಾಗಾಗಿ ನಾವು ಈ ವರ್ಗ ಘನಾಕೃತಿಯ ಉದ್ದವನ್ನು ಎಲ್ಲಾಗಿ ತೆಗೆದುಕೊಂಡರೆ ಅಗಲವೂ ಸಹ ಎಲ್ಲಾಗಿರುತ್ತದೆ, ಅದೇ ರೀತಿ ಎತ್ತರವೂ ಸಹ ಎಲ್ಲಾಗಿರುತ್ತದೆ. ಆದ್ದರಿಂದ ವರ್ಗಘನದ ಘನಫಲವು ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ. ಆದರೆ ಈ ವರ್ಗಘನದಲ್ಲಿ ಉದ್ದ, ಅಗಲ ಮತ್ತು ಎತ್ತರಗಳ ಅಳತೆಗಳು ಒಂದೇ ಆಗಿರೋದ್ರಿಂದ ನಾವಿಲ್ಲಿ ಉದ್ದದ ಅಳತೆಯನ್ನು ನಾವು ಎಲ್ಲಾಗಿ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಉದ್ದ ಎಲ್ ಗುಣಿಸು ಅಗಲ ಎಲ್ ಗುಣಿಸು ಎತ್ತರ ಎಲ್, ಎಲ್ ಗುಣಿಸು ಎಲ್ ಗುಣಿಸು ಎಲ್ ಅಂದರೆ ಎಲ್ದ ಘನವಾಗುತ್ತದೆ. ಆದ್ದರಿಂದ ವರ್ಗಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಇಲ್ಲಿ ವರ್ಗಘನದ ಒಂದು ಅಂಚು ಅಥವಾ ಬಾವಿನ ಘನವಾಗಿರುತ್ತದೆ. ಸೊ ಹೀಗೆ ನಾವು ವರ್ಗಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ತಿಳಿದುಕೊಂಡ ನಂತರ ನಾವೀಗ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರದ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಾನು ಕೈಲಿ ಏನು ಇಟ್ಕೊಂಡಿದ್ದೀನಲ್ಲ ಇದೊಂದು ಆಯತ ಘನಾಕೃತಿಯಾಗಿದೆ. ಹಾಗೆ ಇಲ್ಲ ಇದನ್ನು ನಾನು ಬೋರ್ಡ್ ಮೇಲೂ ಸಹ ಬಿಡಿಸ್ಕೊಂಡಿದ್ದೇನೆ. ಇದು ಸಹ ಆಯತ ಘನಾಕೃತಿಯಾಗಿದೆ. ಈ ಆಯತ ಘನಾಕೃತಿಯ ಈ ಅಂಚು ಏನಿದೆಯಲ್ಲ ಇದು ಆಯತ ಘನಾಕೃತಿಯ ಉದ್ದವಾಗಿ ನಾವು ತೆಗೆದುಕೊಳ್ತೇವೆ. ಇದನ್ನು ಎಲ್ ಸಂಕೇತದಿಂದ ಸೂಚಿಸಲಾಗ್ತದೆ. ಹಾಗೆ ಈ ಭಾಗವನ್ನು ಈ ಅಂಚನ್ನು ನಾವು ಅಗಲವಾಗಿ ತೆಗೆದುಕೊಳ್ತೇವೆ. ಇದನ್ನು ಬಿ ಅಥವಾ ಬ್ರೆಡ್ತ್ ಅಂತ ಹೇಳಲಾಗ್ತದೆ. ಹಾಗೆ ಈ ಅಂಚನ್ನು ಎತ್ತರ ಅಥವಾ ಹೈಟ್ ಅಂತ ಗುರುತಿಸಲಾಗ್ತದೆ. ಸೊ ಆದ್ದರಿಂದ ಇಲ್ಲಿ ಆಯತ ಘನಾಕೃತಿಯ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದಾಗ ಅಂದರೆ ಈ ಮೇಲ್ಭಾಗದ ಅಷ್ಟು ವಿಸ್ತೀರ್ಣವನ್ನು ಕೇಳಿದ್ರೆ ಅದರ ಸೂತ್ರ ಏನಾಗ್ತದೆ ಅಂದರೆ 2 ಗುಣಿಸು ಆಯತಘನದ ಉದ್ದ ಎಲ್ ಗುಣಿಸು ಅಗಲ ಬಿ ಪ್ಲಸ್ ಆಯತಘನದ ಉದ್ದ ಎಲ್ ಗುಣಿಸು ಎತ್ತರ ಎಚ್ ಪ್ಲಸ್ ಆಯತಘನದ ಅಗಲ ಬಿ ಗುಣಿಸು ಆಯತಘನದ ಎತ್ತರ ಎಚ್ ಆಗುತ್ತದೆ. ಅಂದರೆ ಆಯತಘನದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು 2 ಗುಣಿಸು ಎಲ್ ಬಿ ಪ್ಲಸ್ ಎಲ್ ಎಚ್ ಪ್ಲಸ್ ಬಿ ಎಚ್ ಆಗುತ್ತದೆ. ಸೊ ಹೀಗೆ ನಾವು ವರ್ಗಘನದ ಘನಫಲದ ಸೂತ್ರ ಹಾಗೆ ಆಯತಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡ ನಂತರ ನಾವೀಗ ಈ ಪ್ರಶ್ನೆಯನ್ನು ಈ ಸೂತ್ರಗಳನ್ನು ಬಳಸಿಕೊಂಡು ಬಿಡಿಸೋಣ. ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ 64 ಸೆಂಟಿಮೀಟರ್ ಘನಫಲವನ್ನು ಹೊಂದಿರುವ 2 ವರ್ಗಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತಘನವನ್ನು ಮಾಡಲಾಗಿದೆ ಎಂಬುದನ್ನು ನೀಡಿದ್ದಾರೆ. ಅಂದರೆ ಇಲ್ಲಿ ಪ್ರತಿಯೊಂದು ವರ್ಗಘನದ ಘನಫಲವನ್ನು ನಮಗೆ 64 ಸೆಂಟಿಮೀಟರ್ ಕ್ಯೂಬ್ ಆಗಿ ನೀಡಿದ್ದಾರೆ. ಆದರೆ ಈ ವರ್ಗಘನದ ಅಂಚಿನ ಉದ್ದವನ್ನು ನಮಗೆ ನೀಡಿಲ್ಲ. ಹಾಗಾಗಿ ನಾವು ಈ ವರ್ಗಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ವರ್ಗಘನದ ಘನಫಲ ಇಸ್ ಈಕ್ವಲ್ ಟು ಎಲ್ದ ಘನ ಅಥವಾ ಎಲ್ದ ಘಾತಕ 3 ಆ ಸೂತ್ರವನ್ನು ಬಳಸಿಕೊಂಡು ಈ ವರ್ಗಘನದ ಒಂದು ಅಂಚಿನ ಉದ್ದವನ್ನು ಕಂಡುಹಿಡಿಯೋಣ. ಆದ್ದರಿಂದ ನಾನಿಲ್ಲಿ ವರ್ಗಘನದ ಘನಫಲದ ಸ್ಥಾನದಲ್ಲಿ ವರ್ಗಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಎಲ್ ಕ್ಯೂಬ್ ಅಂತ ಬರೆದುಕೊಂಡಿದ್ದೇನೆ. ಇಸ್ ಈಕ್ವಲ್ ಟು ಈ 64ನೇ ಇದ್ದಾಗೆ ಬರೆದುಕೊಂಡಿದ್ದೇನೆ. ಆದ್ದರಿಂದ ಇಲ್ಲಿ ಎಲ್ ಕ್ಯೂಬ್ 64 ಆಗಿದ್ದರೆ ಎಲ್ನ ಬೆಲೆಯು 64ರ ಘನಮೂಲ, 64ರ ಘನಮೂಲವು 4 ಆಗುವುದರಿಂದ ಇಲ್ಲಿ ಎಲ್ನ ಬೆಲೆಯು 4 ಮೀಟರ್ ಆಗುತ್ತದೆ. ಅಂದರೆ ಇಲ್ಲಿ ನಾವು 64ನ 4ರ ಘನವಾಗಿ ಬರೆಯಬಹುದು. 4ರ ಘನ ಅಂದರೆ 4 × 4 × 4 64 ಆಗುತ್ತದೆ.
ಸೊ ಇಲ್ಲಿ ನಾವು ಘಾತ ಸೂಚಿ 3 ಕ್ಯಾನ್ಸಲ್ ಮಾಡಿದಾಗ ಎಲ್ನ ಬೆಲೆಯು ನಮಗೆ 4 ಮೀಟರ್ ಸಿಗುತ್ತದೆ. ಸೊ ಹೀಗೆ ನಾವು ನೀಡಿರುವ 2 ವರ್ಗಘನಗಳ ಒಂದು ಅಂಚಿನ ಉದ್ದವನ್ನು 4 ಮೀಟರ್ ಆಗಿ ಕಂಡುಹಿಡಿದಿದ್ದೇವೆ. ಸೊ ಹೀಗೆ ನಾವು 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಈ 2 ವರ್ಗಘನಗಳ ಒಂದು ಅಂಚಿನ ಉದ್ದ ಅಂದರೆ ಎಲ್ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಹಾಗೆ ಈ 2 ವರ್ಗಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತಘನವನ್ನು ಮಾಡಿದಾಗ ನೋಡಿ, ಈ ವರ್ಗಘನ ಮತ್ತು ಈ ವರ್ಗಘನವನ್ನು ಸೇರಿಸಿದಾಗ ಇದೊಂದು ಆಯತ ಘನವಾಗುತ್ತದೆ. ಹೀಗೆ ಈ 2 ವರ್ಗಘನಗಳ ಮುಖಗಳನ್ನು ಸೇರಿಸಿ ಆಯತ ಘನವನ್ನು ಮಾಡಿದಾಗ ಇದರ ವಿಸ್ತೀರ್ಣ ಎಷ್ಟಾಗ್ತದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಆಯತದ ಮೇಲ್ಮೈ ವಿಸ್ತೀರ್ಣದ ಸೂತ್ರವು ನಾವು ಈಗಾಗಲೇ ತಿಳಿದಿದ್ದೇವೆ. ಆಯತಘನದ ಮೇಲ್ಮೈ ವಿಸ್ತೀರ್ಣವು 2 ಗುಣಿಸು LB ಪ್ಲಸ್ LH ಪ್ಲಸ್ BH ಆಗುತ್ತದೆ. ಅಂದರೆ ಇಲ್ಲಿ L ಈ ಆಯತಘನದ ಉದ್ದವಾದರೆ B ಆಯತಘನದ ಅಗಲವಾಗಿದೆ, ಅದೇ ರೀತಿ H ಆಯತಘನದ ಎತ್ತರವಾಗಿದೆ. ಹಾಗಾಗಿ ನಾವು ಈ ಆಯತಘನದ ಉದ್ದ L ಹಾಗೆ ಅಗಲ B ಅದೇ ರೀತಿ ಎತ್ತರ Hಗಳನ್ನು ಕಂಡುಹಿಡಿದು ತದನಂತರ ಆಯತಘನಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬಳಸಿಕೊಂಡು ಈ ಆಯತಘನಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ಸ್ಪಷ್ಟವಾಗಿ ಈ ಆಯತಘನದ ಉದ್ದವು ಈ 2 ವರ್ಗಘನಾಕೃತಿಗಳ ಉದ್ದಗಳ ಮೊತ್ತಕ್ಕೆ ಸಮನಾಗಿದೆ. ಅಂದರೆ ಈ 2 ವರ್ಗಘನಾಕೃತಿಯ ಉದ್ದಗಳನ್ನು ಕೂಡಿಸಿದಾಗ ನಮಗೆ ಈ ಆಯತಘನಾಕೃತಿಯ ಉದ್ದ ಸಿಗುತ್ತದೆ. ಮೊದಲನೇ ವರ್ಗಘನಾಕೃತಿಯ ಉದ್ದ 4 ಮೀಟರ್, ಹಾಗೆ ಎರಡನೇ ವರ್ಗಘನಾಕೃತಿಯ ಉದ್ದವು ಸಹ 4 ಮೀಟರ್ ಆಗಿರೋದ್ರಿಂದ ಇವೆರಡನ್ನು ಸೇರಿಸಿದಾಗ 4 + 4 8 ಮೀಟರ್ ಆಗುತ್ತದೆ. ಈ 8 ಮೀಟರ್ ಈ ಆಯತಘನದ ಉದ್ದವಾಗಿದೆ. ಅದೇ ರೀತಿ ಈ ಆಯತಘನದ ಅಗಲ ಮತ್ತು ಎತ್ತರಗಳು ಈ ವರ್ಗಘನದ ಉದ್ದದ ಅಳತೆಗೆ ಸಮನಾಗಿರೋದ್ರಿಂದ ಈ ವರ್ಗಘನದ ಉದ್ದದ ಅಳತೆಯು 4 ಮೀಟರ್ ಬಂದಿರೋದ್ರಿಂದ ಈ ಆಯತಘನದ ಅಗಲ ಮತ್ತು ಎತ್ತರಗಳ ಅಳತೆಗಳು ಸಹ 4 ಮೀಟರ್ ಆಗುತ್ತದೆ. ಆದ್ದರಿಂದ ನಾನಿಲ್ಲಿ ಆಯತಘನದ ಉದ್ದ 4 + 4 8 ಮೀಟರ್, ಅಗಲ B 4 ಮೀಟರ್, ಅದೇ ರೀತಿ ಎತ್ತರ 4 ಮೀಟರ್ ಅಂತ ಬರೆದುಕೊಂಡಿದ್ದೇನೆ. ಹಾಗೆ ನಾನಿಲ್ಲಿ ಈ 2 ವರ್ಗಘನಾಕೃತಿಗಳನ್ನು ಸೇರಿಸಿದಾಗ ಉಂಟಾಗುವಂಥ ಆಯತಘನಾಕೃತಿಯ ಚಿತ್ರವನ್ನು ಸಹ ಹಾಕಿಕೊಂಡಿದ್ದೇನೆ. ಸೊ ಈ ಆಯತಘನಾಕೃತಿಯ ಉದ್ದ L ಈ 2 ವರ್ಗಘನಾಕೃತಿಗಳ ಉದ್ದಗಳನ್ನು ಸೇರಿಸಿದಾಗ ಉಂಟಾಗುವ ಮೊತ್ತವಾಗಿದೆ. ಅಂದರೆ ಈ ವರ್ಗಘನಾಕೃತಿಯ ಉದ್ದ ಪ್ಲಸ್ ಈ ವರ್ಗಘನಾಕೃತಿಯ ಉದ್ದ ಸೇರಿಸಿ L, ಇದರ ಅಳತೆ 8 ಮೀಟರ್ ಬಂದಿದೆ. ಅಗಲ B 4 ಮೀಟರ್, ಎತ್ತರ H 4 ಮೀಟರ್ ಆಗಿದೆ. ಸೊ ಹೀಗೆ ನಾವು ಈ ಆಯತಘನಾಕೃತಿಯ ಉದ್ದ, ಅಗಲ ಮತ್ತು ಎತ್ತರಗಳ ಬೆಲೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ಆಯತಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2 ಗುಣಿಸು L ಗುಣಿಸು B ಪ್ಲಸ್ L ಗುಣಿಸು H ಪ್ಲಸ್ B ಗುಣಿಸು H ಈ ಸೂತ್ರವನ್ನು ಬಳಸಿಕೊಂಡು ನಾವೀಗ ಈ ಆಯತಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೂತ್ರದಲ್ಲಿ ನಾವೀಗ LBH ಬೆಲೆಗಳನ್ನು ಆದೇಶಿಸೋಣ. ಮೊದಲಿಗೆ 2 ಇದ್ದ ಹಾಗೆ ಬರೆದುಕೊಳ್ಳೋಣ. ಗುಣಿಸು Lನ ಬೆಲೆ 8 ಆಗಿರೋದ್ರಿಂದ Lನ ಸ್ಥಾನದಲ್ಲಿ 8ನ ಬರೆದುಕೊಳ್ಳೋಣ. ಗುಣಿಸು Bನ ಬೆಲೆ 4 ಆಗಿರೋದ್ರಿಂದ Bನ ಸ್ಥಾನದಲ್ಲಿ 4ನ ಬರೆದುಕೊಳ್ಳೋಣ. ಪ್ಲಸ್ Lನ ಬೆಲೆ 8 ಗುಣಿಸು Hನ ಬೆಲೆ 4 ಪ್ಲಸ್ Bನ ಬೆಲೆ 4 ಗುಣಿಸು Hನ ಬೆಲೆ 4 ಅಂತ ಬರೆದುಕೊಂಡು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳೋಣ. ಇಸ್ ಈಕ್ವಲ್ ಟು 2 ಇದ್ದ ಹಾಗೆ ಬರೆದುಕೊಳ್ಳೋಣ. 8 × 4 = 32 ಆಗುತ್ತದೆ. ಈ ಪ್ಲಸ್ಸನ್ನು ಇದ್ದ ಹಾಗೆ ಹಾಕಿಕೊಳ್ಳೋಣ. 4 × 8 = 32 ಪ್ಲಸ್ 4 × 4 = 16 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 2 ಇದ್ದ ಹಾಗೆ ಬರೆದುಕೊಳ್ಳೋಣ. 32 ಕೂಡಿಸಿದಾಗ 64 16 ಕೂಡಿಸಿದಾಗ ಬರುವ ಮೊತ್ತ 80. ಸೊ 2 × 80 ಅಥವಾ 80 × 2 ಅಂದರೆ 160 ಆಗುತ್ತದೆ. ಸೊ ಆದ್ದರಿಂದ 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಈ 2 ವರ್ಗಘನಗಳನ್ನು ಸೇರಿಸಿ ಒಂದು ಆಯತಘನವನ್ನಾಗಿ ಮಾಡಿಕೊಂಡಾಗ ಈ ಆಯತಘನದ ಮೇಲ್ಮೈ ವಿಸ್ತೀರ್ಣವು 160 ಮೀಟರ್ ಕ್ಯೂಬ್ ಆಗುತ್ತದೆ. ಸೊ ನಾವೀಗ 2ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಅರ್ಧಗೋಳಾಕೃತಿಯ ಮೇಲೆ ಟೊಳ್ಳಾದ ಸಿಲಿಂಡರ್ ಅನ್ನು ಇರಿಸಿ ಉಂಟಾಗಿದೆ. ಅರ್ಧಗೋಳದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರವು 13 ಸೆಂಟಿಮೀಟರ್ ಇದೆ. ಈ ಪಾತ್ರೆಯ ಒಳಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಈ ರೀತಿಯ ಒಂದು ಪ್ರಶ್ನೆಯನ್ನು ನಮಗೆ ನೀಡಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಿಸಿದ ಒಂದು ಚಿತ್ರವನ್ನು ನಾವೀಗ ಬಿಡಿಸಿಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಒಂದು ಟೊಳ್ಳಾದ ಅರ್ಧಗೋಳಾಕೃತಿಯ ಮೇಲೆ ಒಂದು ಟೊಳ್ಳಾದ ಸಿಲಿಂಡರ್ನ ಇಟ್ಕೊಂಡು ಒಂದು ಪಾತ್ರೆಯನ್ನು ಮಾಡಲಾಗಿದೆ ಎಂಬುದನ್ನು ನಮಗೆ ನೀಡಿದ್ದಾರೆ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ಈ ಪಾತ್ರೆಯ ತಳಭಾಗದಲ್ಲಿರುವ ಟೊಳ್ಳಾದ ಅರ್ಧಗೋಳಾಕೃತಿಯ ವ್ಯಾಸವನ್ನು 14 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ.
ಅದೇ ರೀತಿ ಈ ಪಾತ್ರೆಯ ಒಟ್ಟು ಎತ್ತರವನ್ನು ನಮಗೆ ಅಂದರೆ ಮೇಲ್ಭಾಗದ ಟೊಳ್ಳಾದ ಸಿಲಿಂಡರ್ ಭಾಗ ಮತ್ತು ತಳಭಾಗದ ಟೊಳ್ಳಾದ ಅರ್ಧಗೋಳಾಕೃತಿಯ ಭಾಗ ಈ ಎರಡೂ ಭಾಗ ಒಟ್ಟು ಸೇರಿ ಈ ಪಾತ್ರೆಯ ಒಟ್ಟು ಎತ್ತರವನ್ನು ನಮಗೆ 13 ಸೆಂಟಿಮೀಟರ್ ಆಗಿ ನೀಡಿ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಪಾತ್ರೆಯ ಒಳಭಾಗದಲ್ಲಿರುವ ಈ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಸೊ ನಾವೀಗ ಈ ಪ್ರಶ್ನೆಯನ್ನು ಬಿಡಿಸಲು ಅನುಕೂಲಕರವಾಗುವ ಹಾಗೆ ಅಂದರೆ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಅನುಕೂಲಕರವಾಗುವ ಹಾಗೆ ಪ್ರಶ್ನೆಯಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಈ ಪಾತ್ರೆಯ ತಳಭಾಗದಲ್ಲಿರುವ ಅರ್ಧಗೋಳದ ವ್ಯಾಸವು ನಮಗೆ 14 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಸೊ ಇದರ ವ್ಯಾಸದ ಸಹಾಯದಿಂದ ನಾವೀಗ ಈ ಪಾತ್ರೆಯ ತಳಭಾಗದಲ್ಲಿರುವ ಈ ಅರ್ಧಗೋಳಾಕೃತಿಯ ತ್ರಿಜ್ಯವನ್ನು ಕಂಡುಹಿಡಿಯೋಣ. ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರುತ್ತದೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಅರ್ಧಗೋಳದ ತ್ರಿಜ್ಯ R ಈಸ್ ಈಕ್ವಲ್ ಟು ಅರ್ಧಗೋಳದ ವ್ಯಾಸ 14 ಸೆಂಟಿಮೀಟರ್ ಭಾಗಿಸಿ 2 ಅಂತ ಬರೆದುಕೊಳ್ಳೋಣ. 2 1 2 2 7 14 ಆಗೋದ್ರಿಂದ ಈ ಪಾತ್ರೆಯ ತಳಭಾಗದಲ್ಲಿರುವ ಈ ಅರ್ಧಗೋಳಾಕೃತಿಯ ತ್ರಿಜ್ಯದ ಅಳತೆಯು 7 ಸೆಂಟಿಮೀಟರ್ ಆಗುತ್ತದೆ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ಪಾತ್ರೆಯ ಒಟ್ಟು ಎತ್ತರವನ್ನು 13 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಆದರೆ ಈ ಪ್ರಶ್ನೆಯನ್ನು ಬಿಡಿಸಲು ನಮಗೆ ಈ ಪಾತ್ರೆಯ ಮೇಲ್ಭಾಗದಲ್ಲಿರುವ ಸಿಲಿಂಡರ್ನ ಎತ್ತರದ ಅಗತ್ಯ ಇದೆ. ಆದ್ದರಿಂದ ನಾವಿಲ್ಲಿ ಸಿಲಿಂಡರ್ ಎತ್ತರ H ಇಸ್ ಈಕ್ವಲ್ಸ್ ಟು ಈ ಪಾತ್ರೆಯ ಒಟ್ಟು ಎತ್ತರದಲ್ಲಿ ಅಂದರೆ ಪಾತ್ರೆಯ ಎತ್ತರ ಎಷ್ಟಿದೆ 13 ಸೆಂಟಿಮೀಟರ್ ಇದೆ. ಈ ಪಾತ್ರೆಯ ಒಟ್ಟು ಎತ್ತರದಲ್ಲಿ ಈ ಅರ್ಧಗೋಳಾಕೃತಿಯ ತ್ರಿಜ್ಯವನ್ನು ತೆಗೆದಾಗ ಈ ಅರ್ಧಗೋಳಾಕೃತಿಯ ತ್ರಿಜ್ಯ ಎಷ್ಟಿದೆ 7 ಸೆಂಟಿಮೀಟರ್ ಇದೆ. ಈ ಪಾತ್ರೆಯ ಒಟ್ಟು ಎತ್ತರ ಎಷ್ಟಿದೆ 13 ಸೆಂಟಿಮೀಟರ್ ಇದೆ. ಈ 13 ಸೆಂಟಿಮೀಟರ್ ಅಲ್ಲಿ ಈ ಅರ್ಧಗೋಳಾಕೃತಿಯ ತ್ರಿಜ್ಯ 7 ಸೆಂಟಿಮೀಟರ್ ತೆಗೆದಾಗ ನಮಗೆ ಈ ಟೊಳ್ಳಾದ ಸಿಲಿಂಡರ್ನ ಎತ್ತರ ಸಿಗುತ್ತದೆ. ಅಂದರೆ ಸಿಲಿಂಡರ್ನ ಒಟ್ಟು ಎತ್ತರ 13 ಮೈನಸ್ ಅರ್ಧಗೋಳಾಕೃತಿಯ ತ್ರಿಜ್ಯ 7 13 ಮೈನಸ್ 7 6 ಸೆಂಟಿಮೀಟರ್ ಆಗುತ್ತದೆ. ಆದ್ದರಿಂದ ಇಲ್ಲಿ ಈ ಟೊಳ್ಳಾದ ಸಿಲಿಂಡರ್ನ ಎತ್ತರವು ಇಲ್ಲಿ 6 ಸೆಂಟಿಮೀಟರ್ ಆಗುತ್ತದೆ. ಹೀಗೆ ನಾವು ಈ ಪಾತ್ರೆಯ ತಳಭಾಗದಲ್ಲಿರುವ ಅರ್ಧಗೋಳಾಕೃತಿಯ ತ್ರಿಜ್ಯದ ಅಳತೆ ಅದೇ ರೀತಿ ಈ ಪಾತ್ರೆಯ ಮೇಲ್ಭಾಗದಲ್ಲಿರುವ ಟೊಳ್ಳಾದ ಸಿಲಿಂಡರ್ನ ಎತ್ತರ ಹೆಚ್ಚಿನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಪಾತ್ರೆಯನ್ನು ಗಮನಿಸಿದಾಗ ನೀವು ಈ ಪಾತ್ರೆಯು 2 ಭಾಗಗಳಿಂದ ಆಗಿದೆ. ಈ ಪಾತ್ರೆಯ ತಳಭಾಗ ಟೊಳ್ಳಾದ ಅರ್ಧಗೋಳಾಕೃತಿಯಾಗಿದ್ದರೆ ಮೇಲ್ಭಾಗವು ಟೊಳ್ಳಾದ ಸಿಲಿಂಡರ್ ಆಗಿದೆ. ಹಾಗಾಗಿ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ಪಾತ್ರೆಯ ತಳಭಾಗದಲ್ಲಿರುವ ಈ ಅರ್ಧಗೋಳಾಕೃತಿಯ ಒಳ ಮೇಲ್ಮೈ ವಿಸ್ತೀರ್ಣ ಹಾಗೆ ಈ ಪಾತ್ರೆಯ ಮೇಲ್ಭಾಗದಲ್ಲಿರುವ ಟೊಳ್ಳಾದ ಸಿಲಿಂಡರ್ ವಿಸ್ತೀರ್ಣವನ್ನು ಕಂಡುಹಿಡಿದು ಈ 2 ವಿಸ್ತೀರ್ಣವನ್ನು ಕೂಡಿಸಿ ಈ ಪಾತ್ರೆಯ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ನಾನಿಲ್ಲಿ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಈ ಪಾತ್ರೆಯ ಮೇಲ್ಭಾಗದಲ್ಲಿರುವ ಸಿಲಿಂಡರ್ನ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಪಾತ್ರೆಯ ತಳಭಾಗದಲ್ಲಿರುವ ಈ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಈ ಸಿಲಿಂಡರ್ನ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πrh ಪ್ಲಸ್ ಪಾತ್ರೆಯ ತಳಭಾಗದಲ್ಲಿರುವ ಈ ಅರ್ಧಗೋಳಾಕೃತಿಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು 2πr² ಆಗಿದೆ. ಸೊ ಹಾಗಾಗಿ ನಾನಿಲ್ಲಿ ಸಿಲಿಂಡರ್ನ ಒಳ ಮೇಲ್ಮೈ ವಿಸ್ತೀರ್ಣ ಸೂತ್ರ 2πrh ಪ್ಲಸ್ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ 2πr² ಅಂತ ಬರೆದುಕೊಂಡಿದ್ದೇನೆ. ಮುಂದಿನ ಹಂತದಲ್ಲಿ ನಮಗೆ ಲೆಕ್ಕಾಚಾರ ಸುಲಭವಾಗಿ ಮಾಡಲು ಈ ಸೂತ್ರವನ್ನು ಇನ್ನೂ ಸರಳೀಕೃತ ರೂಪದಲ್ಲಿ ಬರೆದುಕೊಳ್ಳೋಣ. ಅಂದರೆ ಈ ಸೂತ್ರದ 2 ಪದಗಳಲ್ಲಿ ಸಾಮಾನ್ಯವಾಗಿರುವ 2πr ಅನ್ನು ಸಾಮಾನ್ಯ ತೆಗೆಯೋಣ. ಈ 2 ಪದಗಳಲ್ಲಿರುವ ಸಾಮಾನ್ಯವಾಗಿರುವ 2πr ಅನ್ನು ಸಾಮಾನ್ಯ ತೆಗೆದಾಗ ಈ ಮೊದಲನೇ ಪದದಲ್ಲಿ 2πr ಸಾಮಾನ್ಯವಾಗಿರೋದ್ರಿಂದ ಮೊದಲನೇ ಪದದಲ್ಲಿ h ಮಾತ್ರ ಉಳಿಯುತ್ತದೆ ಪ್ಲಸ್ ಎರಡನೇ ಪದದಲ್ಲಿ 2πr ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ r² ಇರೋದ್ರಿಂದ r ಮಾತ್ರ ಉಳಿಯುತ್ತದೆ. ಹಾಗಾಗಿ ಈ ಸೂತ್ರದ ಸರಳೀಕೃತ ರೂಪವು 2πr ಇಂಟು h ಪ್ಲಸ್ r ಆಗುತ್ತದೆ. ನಾವೀಗ ಈ ಸೂತ್ರದಲ್ಲಿ ನ ಬೆಲೆ 22/7 r ನ ಬೆಲೆ 7 ಅದೇ ರೀತಿ h ನ ಬೆಲೆ 6 ನ ಆದೇಶಿಸಿದಾಗ ಈ ಸೂತ್ರದ ಮುಂದಿನ ಹಂತವು 2 ಗುಣಿಸು ನ ಬೆಲೆ 22/7 ಗುಣಿಸು r ನ ಬೆಲೆ 7 ಇಂಟು h ನ ಬೆಲೆ 6 ಪ್ಲಸ್ r ನ ಬೆಲೆ 7 ಆಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸಿದಾಗ 7 ಮತ್ತು 7 ಕ್ಯಾನ್ಸಲ್ ಆಗುತ್ತದೆ. 22 44 ಆಗುತ್ತದೆ ಇಂಟು 6 ಪ್ಲಸ್ 7 13 ಆಗುತ್ತದೆ. ನಾವೀಗ 44ಕ್ಕೆ 13ರಿಂದ ಗುಣಿಸಿಕೊಳ್ಳೋಣ. 13 52 ಕೈಲೆ 5 13 52 57 ಆಗುತ್ತದೆ. ಆದ್ದರಿಂದ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವು ಇಲ್ಲಿ 572 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ 3ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ಆಟಿಕೆಯನ್ನು 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳದ ಮೇಲೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ತಯಾರಿಸಲಾಗಿದೆ. ಆಟಿಕೆಯ ಒಟ್ಟು ಎತ್ತರವು 15.5 ಸೆಂಟಿಮೀಟರ್ ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಈ ರೀತಿಯ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ.
ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ. ಹಾಗಾಗಿ ನಾವು ಈ ಪ್ರಶ್ನೆಗೆ ಸಂಬಂಧಿಸಿದ ಒಂದು ಚಿತ್ರವನ್ನು ಬಿಡಿಸಿಕೊಂಡು ತದನಂತರ ಆ ಚಿತ್ರದ ಆಧಾರದ ಮೇಲೆ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯೋಣ. ಅಂದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ನಾವಿಲ್ಲಿ ಈ ಪ್ರಶ್ನೆಗೆ ಸಂಬಂಧಿಸಿದಂಥ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇವೆ. ಚಿತ್ರದಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನ ತಯಾರು ಮಾಡಲಾಗಿದೆ. ಸೊ ಇಲ್ಲಿ ಮೇಲ್ಭಾಗದಲ್ಲಿ ಏನಿದೆಯಲ್ಲ ಇದು ಶಂಕು ಆಗಿದೆ. ಈ ಶಂಕುವನ್ನು 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳದ ಮೇಲೆ ಇಡಲಾಗಿದೆ. ಈ ಆಟಿಕೆಯ ಒಟ್ಟು ಎತ್ತರವನ್ನು ನಮಗೆ 15.5 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಅಂದರೆ ಈ ಆಟಿಕೆಯ ತಳಭಾಗದಲ್ಲಿರುವ ಈ ಅರ್ಧಗೋಳದ ತ್ರಿಜ್ಯ ಅದೇ ರೀತಿ ಶಂಕುವಿನ ಎತ್ತರ ಒಟ್ಟು ಸೇರಿ ಈ ಆಟಿಕೆಯ ಎತ್ತರ 15.5 ಸೆಂಟಿಮೀಟರ್ ಅಂತ ನೀಡಿದ್ದಾರೆ. ಹಾಗಾದರೆ ಈ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ನಮಗೆ ನೀಡಿದ್ದಾರೆ. ಸೊ ಇಲ್ಲಿ ನೋಡಿ, ಇದು 3.5 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಒಂದು ಅರ್ಧಗೋಳವಾಗಿರಲಿ. ಇದರ ಮೇಲೆ ಒಂದು ಶಂಕುವನ್ನು ಈ ರೀತಿ ಇಟ್ಕೊಂಡು ಒಂದು ಆಟಿಕೆಯನ್ನು ತಯಾರು ಮಾಡಲಾಗಿದೆ. ಈ ಆಟಿಕೆಯ ವಸ್ತು ಎತ್ತರವನ್ನು ನಮಗೆ 15.5 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಹಾಗಾದರೆ ಈ ಆಟಿಕೆಯ ವಸ್ತು ಮೇಲ್ಮೈ ವಿಸ್ತೀರ್ಣವನ್ನು ನಮಗೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಈ ಅರ್ಧಗೋಳಾಕೃತಿಯ ತ್ರಿಜ್ಯವನ್ನು ನಮಗೆ 3.5 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಹಾಗಾಗಿ ತ್ರಿಜ್ಯ r = 3.5 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಇಲ್ಲಿ ಈ ಅರ್ಧಗೋಳದ ತ್ರಿಜ್ಯ ಅದೇ ರೀತಿ ಶಂಕುವಿನ ಪಾದದ ತ್ರಿಜ್ಯ ಒಂದೇ ಆಗಿರೋದ್ರಿಂದ ಅರ್ಧಗೋಳದ ತ್ರಿಜ್ಯ ಹಾಗೆ ಶಂಕುವಿನ ಪಾದದ ತ್ರಿಜ್ಯ r 3.5 ಸೆಂಟಿಮೀಟರ್ ಆಗುತ್ತದೆ. ಹಾಗೆ ನಾವೀಗ ಈ ಆಟಿಕೆಯ ತಳಭಾಗದ ಅರ್ಧಗೋಳದ ಮೇಲ್ಭಾಗದಲ್ಲಿರುವ ಈ ಶಂಕುವಿನ ಎತ್ತರ h ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ನಾವಿಲ್ಲಿ ಶಂಕುವಿನ ಎತ್ತರ h ನ ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ಈ ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಅಲ್ಲಿ ಈ ಆಟಿಕೆಯ ತಳಭಾಗದಲ್ಲಿರುವ ಅರ್ಧಗೋಳದ ತ್ರಿಜ್ಯ 3.5 ಅನ್ನ ಕಳೆಯಬೇಕಾಗುತ್ತದೆ. ಹಾಗಾಗಿ ನಾನಿಲ್ಲಿ ಶಂಕುವಿನ ಎತ್ತರ h ಆಟಿಕೆಯ ಒಟ್ಟು ಎತ್ತರ 15.5 ಮೈನಸ್ ಆಟಿಕೆಯ ತಳಭಾಗದಲ್ಲಿರುವ ಅರ್ಧಗೋಳದ ತ್ರಿಜ್ಯ 3.5 ಅಂತ ಬರೆದುಕೊಂಡಿದ್ದೇನೆ. 15.5ರಲ್ಲಿ 3.5 ಕಳೆದಾಗ ಬರುವ ಉತ್ತರ 12 ಸೆಂಟಿಮೀಟರ್. ಹಾಗಾಗಿ ಈ ಶಂಕುವಿನ ಎತ್ತರ h ನ ಬೆಲೆಯು ಇಲ್ಲಿ 12 ಸೆಂಟಿಮೀಟರ್ ಆಗುತ್ತದೆ. ಆದರೆ ಈ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ ನಮಗೆ ಈ ಶಂಕುವಿನ ನೇರ ಎತ್ತರ h ನ ಬದಲಿಗೆ ಶಂಕುವಿನ ಓರೆ ಎತ್ತರ l ನ ಅಗತ್ಯವಿದೆ. ಅಂದರೆ l ನ ಬೆಲೆಯ ಅಗತ್ಯವಿದೆ. ಹಾಗಾಗಿ ನಾವು ಶಂಕುವಿನ ಓರೆ ಎತ್ತರವನ್ನು ಕಂಡುಹಿಡಿಯುವ ಸೂತ್ರ L = ವರ್ಗಮೂಲ h² + r². ಈ ಸೂತ್ರದ ಸಹಾಯದಿಂದ ಶಂಕುವಿನ ಓರೆ ಎತ್ತರ L ನ ಬೆಲೆಯನ್ನು ಕಂಡುಹಿಡಿಯೋಣ. ಈ ಸೂತ್ರದಲ್ಲಿ ನಾವು ಈಗ ಶಂಕುವಿನ ಎತ್ತರ h ನ ಬೆಲೆ 12 ಅನ್ನು ಆದೇಶಿಸಿದಾಗ h ವರ್ಗವು 12ರ ವರ್ಗವಾಗುತ್ತದೆ ಪ್ಲಸ್ r ನ ಬೆಲೆ ಅಂದರೆ ಶಂಕುವಿನ ಪಾದ ತ್ರಿಜ್ಯ ಹಾಗೆ ಅರ್ಧಗೋಳದ ತ್ರಿಜ್ಯ r ನ ಬೆಲೆ 3.5 ಅನ್ನು ಆದೇಶಿಸಿದಾಗ 6ರ ವರ್ಗವು 3.5ರ ವರ್ಗವಾಗುತ್ತದೆ. = ವರ್ಗಮೂಲ 12ರ ವರ್ಗ ಅಂದರೆ ಅದು 144 ಆಗುತ್ತದೆ. ಅಂದರೆ 12 × 12. ಅದೇ ರೀತಿ 3.5ರ ಸಂಪೂರ್ಣ ವರ್ಗ ಅಂದರೆ ಇದು 12.25 ಆಗುತ್ತದೆ. ಅಂದರೆ 3.5 × 3.5 ಮಾಡಿದಾಗ 12.25 ಸಿಗುತ್ತದೆ. ಸೊ ನಾವೀಗ ಈ 144 ಮತ್ತು 12.25 ಕೂಡಿಸಿಕೊಂಡಾಗ ಬರುವ ಉತ್ತರ 156.25 ಆಗುತ್ತದೆ. 156.25ರ ವರ್ಗಮೂಲವು 12.5 ಆಗಿರುವುದರಿಂದ ನಾವಿಲ್ಲಿ L = 12.5 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಹೀಗೆ ನಾವು ಶಂಕುವಿನ ಓರೆ ಎತ್ತರ L ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ ಆಟಿಕೆಯ ಸಂಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ನಾವು ಈ ಆಟಿಕೆಯ ತಳಭಾಗದಲ್ಲಿರುವ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಆಟಿಕೆಯ ಮೇಲ್ಭಾಗದಲ್ಲಿರುವ ಈ ಶಂಕುವಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದು ಇವೆರಡನ್ನು ಕೂಡಿಸಿಕೊಳ್ಳಬೇಕಾಗುತ್ತದೆ. ಸೊ ಹಾಗಾಗಿ ನಾನಿಲ್ಲಿ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ = ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರವು 2πr² ಆಗಿದೆ. ಹಾಗಾಗಿ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣದ ಸ್ಥಾನದಲ್ಲಿ 2πr² ಅಂತ ಬರೆದುಕೊಂಡಿದ್ದೇನೆ. ಪ್ಲಸ್ ಈ ಶಂಕುವಿನ ಮೇಲ್ಮೈ ವಿಸ್ತೀರ್ಣದ ಸೂತ್ರವು πrl ಆಗಿರೋದ್ರಿಂದ ನಾನಿಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸ್ಥಾನದಲ್ಲಿ πrl ಅಂತ ಬರೆದುಕೊಂಡಿದ್ದೇನೆ. ಈ ಹಂತದಲ್ಲಿ ನಾವು πr ಮತ್ತು l ನ ಬೆಲೆಗಳನ್ನು ಈ ಸೂತ್ರಗಳಲ್ಲಿ ಆದೇಶಿಸಿ ಲೆಕ್ಕವನ್ನು ಮಾಡಬಹುದು. ಆದರೆ ಈ ಲೆಕ್ಕವನ್ನು ಮತ್ತು ಸುಲಭವಾಗಿ ಮಾಡಲು ನಾವು ಈ
ಸೂತ್ರದಲ್ಲಿರುವ ಈ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ ಪದಗಳನ್ನು ಸಾಮಾನ್ಯ ತೆಗೆದು ತದನಂತರ ಲೆಕ್ಕವನ್ನು ಮಾಡಿದರೆ ಲೆಕ್ಕವು ಇನ್ನೂ ಸುಲಭವಾಗುವುದರಿಂದ ನಾನಿಲ್ಲಿ ಈ ಸೂತ್ರದ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ ಫೈ ಆರನ್ನು ಸಾಮಾನ್ಯ ತೆಗೆದು ನಂತರ ಫೈ ಆರ್ ಎಲ್ ಬೆಲೆಗಳನ್ನು ಆದೇಶಿಸಿ ಲೆಕ್ಕವನ್ನು ಮಾಡುತ್ತೇನೆ. ಹಾಗಾಗಿ ನಾನಿಲ್ಲಿ ಫೈ ಆರನ್ನು ಸಾಮಾನ್ಯ ತೆಗಿತಾ ಇದ್ದೇನೆ. ಫೈ ಆರನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಈ 2 ಆರ್ ವರ್ಗ ಅಂತ ಇದೆ, ಆರ್ ಮಾತ್ರ ಉಳಿಯುತ್ತದೆ. ಪ್ಲಸ್ ಎರಡನೇ ಪದದಲ್ಲಿ ಫೈ ಆರ್ ಸಾಮಾನ್ಯವಾಗಿರೋದ್ರಿಂದ ಎರಡನೇ ಪದದಲ್ಲಿ ಎಲ್ ಮಾತ್ರ ಉಳಿಯುತ್ತದೆ. ಸೊ ನಾನೀಗ ಈ ಹಂತದಲ್ಲಿ ಫೈ ಆರ್ ಮತ್ತು ಎಲ್ನ ಬೆಲೆಗಳನ್ನು ಆದೇಶಿಸ್ತಾ ಇದ್ದೇನೆ. ಈ ಸೂತ್ರದಲ್ಲಿ ಫೈನ ಬೆಲೆ 22/7 ಗುಣಿಸು ಆರ್ನ ಬೆಲೆ 3.5 ಬ್ರಾಕೆಟನ್ನು ಹಾಕ್ಕೊಂಡಿದ್ದೇನೆ. 2 ಗುಣಿಸು ಆರ್ನ ಬೆಲೆ 3.5 ಪ್ಲಸ್ ಎಲ್ನ ಬೆಲೆ 12.5 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 7 ಅಂದರೆ 7, 7 5 35 ಆಗೋದ್ರಿಂದ, ಆದರೆ ಇಲ್ಲಿ 3.5 ಇರೋದ್ರಿಂದ ನಾವಿಲ್ಲಿ ಬಂದ ಭಾಗಲಬ್ಧಕ್ಕೆ ಅಂದರೆ 5ಕ್ಕೆ ಒಂದು ಸ್ಥಾನದ ನಂತರ ಬಿಂದುವನ್ನು ಹಾಕಿಕೊಂಡಾಗ ಇದು 0.5 ಆಗುತ್ತದೆ. ಅಂದರೆ 3.5ಕ್ಕೆ 7ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 0.5 ಆಗುತ್ತದೆ. ಮುಂದಿನ ಹಂತದಲ್ಲಿ 22 ಮತ್ತು 0.5 ಗುಣಿಸಿಕೊಂಡಾಗ ಬರುವ ಉತ್ತರ 11 ಆಗುವುದರಿಂದ ನಾವಿಲ್ಲಿ 11 ಅಂತ ಬರೆದುಕೊಳ್ಳೋಣ. ಬ್ರಾಕೆಟನ್ನು ಇದ್ದಾಗೆ ಹಾಕಿಕೊಳ್ಳೋಣ. 2 ಗುಣಿಸು 3.5 ಅಂದರೆ 7.0 ಆಗುತ್ತದೆ ಅಥವಾ 7 ಆಗುತ್ತದೆ. ಪ್ಲಸ್ ಈ 12.5 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 11 ಇದ್ದಾಗೆ ಬರೆದುಕೊಳ್ಳೋಣ. ಗುಣಿಸು 7 ಮತ್ತು 12.5 ಕೂಡಿಸಿಕೊಂಡಾಗ ಬರುವ ಉತ್ತರ 19.5. 11 ಗುಣಿಸು 19.5 ಅಂದರೆ 214.5 ಆಗುತ್ತದೆ. ಆದ್ದರಿಂದ ನೀಡಿದಂಥ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವು ಇಲ್ಲಿ 214.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ.